ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ರೌಂಡರ್ 17 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸುಮಂತ್ ಮಾತಾಡ್ತಿರೋದು. ವೀಕ್ಷಕರು, ಇವತ್ತು ನಾವು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ ಬರುವಂತಹ ಹನುಮನಹಳ್ಳಿಗೆ ಬಂದಿದ್ದೀವಿ. ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅಂದರೆ, ಇಲ್ಲಿ ಋಷಿಮುಖ ಪರ್ವತ ಅಂತ ವಿಶೇಷವಾದ ಸ್ಥಳ ಇದೆ, ಅಲ್ಲಿಗೆ ಬಂದಿದ್ದೀವಿ. ಹಾಗಾದರೆ ಇಲ್ಲಿ ಏನು ಫೇಮಸ್ಸು, ಯಾವುದಕ್ಕೆ ಬಂದಿದ್ದೀವಿ, ಬನ್ನಿ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಋಷಿಮುಖ ಪರ್ವತಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಫಸ್ಟ್ ಟೈಮ್ ಇಲ್ಲಿ ಬರ್ತಾ ಇರೋದು. ನೀವೇನು ಇವಾಗ ನೋಡ್ತಾ ಇದ್ರಲ್ಲ, ಗವಿ ಒಳಗೆ ಬಂದ್ವಿ. ಇದು ಯಾವುದಕ್ಕೆ ಫೇಮಸ್ ಅಂದರೆ, ಶ್ರೀರಾಮ ಮತ್ತು ಸುಗ್ರೀವ ಮೊಟ್ಟ ಮೊದಲ ಬಾರಿಗೆ ಭೇಟಿಯಾದ ಒಂದು ಸ್ಥಳ ಇದು ಋಷಿಮುಖ ಪರ್ವತ. ಇಲ್ಲಿ ಒಳಗಡೆ ನೋಡ್ಬೋದು, ಸುಗ್ರೀವ ಮತ್ತು ಶ್ರೀ ಆಂಜನೇಯನ ಒಂದು ವಿಗ್ರಹನೂ ನೋಡ್ಬೋದು. ಋಷಿಮುಖ ಪರ್ವತದಲ್ಲಿ ಕಂಡು ಬರುವಂತಹ ಒಂದು ವಿಶೇಷವಾದ ದೇವಸ್ಥಾನ ಇದು. ಇದು ಕ್ರಿಸ್ತಶಕ 15ನೇ ಶತಮಾನದಲ್ಲಿ ನಿರ್ಮಾಣವಾದಂತಹ ಒಂದು ದೇವಸ್ಥಾನ. ಈ ದೇವಸ್ಥಾನದ ಹೆಸರು ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನ ಅಂದ್ಬಿಟ್ಟು. ನೋಡ್ಬೋದು, ಎಲ್ಲ ಹಾಳಾಗಿಬಿಟ್ಟಿದೆ. 15ನೇ ಶತಮಾನದಲ್ಲಿ ಮಾಡಿದಾರಂದಮೇಲೆ ಇವಾಗೆಲ್ಲ ಹಾಳಾಗಿಬಿಟ್ಟಿದೆ. ಹಾಗೆ ಹತ್ರ ಹೋಗೋಣ ಬನ್ನಿ, ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ತೋರಿಸ್ತಾ ಹೋಗ್ತೀನಿ. ಚಂದ್ರಮೌಳೇಶ್ವರ ದೇವಸ್ಥಾನ 15ನೇ ಶತಮಾನಕ್ಕೆ ಸೇರಿದ ಚಂದ್ರಮೌಳೇಶ್ವರ ದೇವಸ್ಥಾನವು ಋಷಿಮುಖ ಪರ್ವತದಲ್ಲಿ ಸ್ಥಾಪಿತವಾಗಿದೆ. ಶ್ರೀರಾಮಚಂದ್ರನು ಹನುಮಂತ ಹಾಗೂ ಸುಗ್ರೀವರನ್ನು ಭೇಟಿ ಮಾಡಲೆಂದು ಬಂದಾಗ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ ವರ್ಣನೆ ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿದೆ. ಈ ದೇವಸ್ಥಾನವು ಸಂಗಮ ವಂಶದ ಕೊನೆಯ ಆಳ್ವಿಕೆ ಕಾಲಕ್ಕೆ ಸೇರಿತ್ತು. ಈ ವಂಶದ ಪ್ರಮುಖ ದೊರೆಗಳಾದ 2ನೇ ದೇವರಾಯ ಹಾಗೂ ಮಲ್ಲಿಕಾರ್ಜುನ ಅವರ ಅವಧಿಯಲ್ಲಿ ವೈಭವಗೊಂಡಿತ್ತು ಎನ್ನಲಾಗಿದೆ. ದೇವಸ್ಥಾನದ ಹೊರ ಸಂಕೀರ್ಣ ತಡೆಗೋಡೆಗಳಿಂದ ಕೂಡಿದ್ದು, ಗೋಪುರ ಹಾಗೂ ಕುಂಭ ಪಂಜರಗಳಿಂದ ಕೂಡಿದೆ. ದೇವಸ್ಥಾನದ ಹೊರ ಸಂಕೀರ್ಣವು ಗೋಡೆಗಳಿಂದ ಕೂಡಿದ್ದು, ಗೋಪುರ ಹಾಗೂ ಕುಂಭ ಪಂಜರಗಳಿಂದ ಕೂಡಿದೆ. ಈ ದೇವಾಲಯದ ಯೋಜನಾ ನಕ್ಷೆಯಲ್ಲಿ ಗರ್ಭಗೃಹ, ಅಂತರಾಳ, ರಾಗಮಂಟಪಗಳು, ದೇವಸ್ಥಾನದ ಮಧ್ಯದಲ್ಲಿ 4 ದಕ್ಷಿಣ ಭಾರತೀಯ ಶೈಲಿಯ ಶಿಲಾ ಸ್ತಂಭಗಳು ಹಾಗೂ ಪುಷ್ಪಾಕಾರದ ಗೋಡೆಗಳನ್ನು ಹೊಂದಿದೆ. 16ನೇ ಶತಮಾನದಲ್ಲಿ ವೈಷ್ಣವ ದೇವಸ್ಥಾನದ ಸಂಕೀರ್ಣಗಳ ನಿರ್ಮಾಣಕ್ಕೂ ಮೊದಲು ಈ ದೇವಸ್ಥಾನವು ತುಂಗಭದ್ರಾ ನದಿಯ ದಡದಲ್ಲಿ ಅತ್ಯಂತ ಪ್ರಮುಖ ದೇವಸ್ಥಾನವಾಗಿತ್ತು. ನೀವೇನು ನೋಡ್ತಾ ಇದ್ದೀರಲ್ವಾ ಋಷಿಮುಖ ಪರ್ವತವನ್ನು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಗುರುಗಳಾದ ಹರಿದಾಸ್ ಅವರು ಹೇಳ್ತಾರಂತೆ. ಬನ್ನಿ ಕೇಳ್ಕೊಂಬರೋಣ. ಇದು ಋಷಿಮುಖ ಪರ್ವತ, ಸುಗ್ರೀವ್ ಗುಫಾ, ಸುಗ್ರೀವ್ ಕೇವ್. ಇಲ್ಲಿ ರಾಮ ಸುಗ್ರೀವದ ಭೇಟ ಆಗೈತೆ. ಇಲ್ಲಿ ಸೀತಾ ಸರ್ಚಿಂಗ್ ಮಾಡಿ ರಾಮ ಇಲ್ಲಿ ಬಂದನ. ಫಸ್ಟ್ ಸಬ್ರಿ ಆಸಾಮ್, ಸಬ್ರಿ ಅಲ್ಲಿಂದ ಕಲ್ಸನ್ ಪಂಪ ಸರೋವರ್ ಬಂದ ರಾಮ.
ಇಲ್ಲಿಂದ ಸುಗ್ರೀವ್ ನಡೆದರೆ ಆಂಜನೇಯ ಕನಸ್ತಾನೆ, ಅಲ್ಲಿಂದ ಕರ್ಕೊಂಬರ್ತಾನೆ ಆಂಜನೇಯ. ಅಗ್ನಿ ಪ್ರಕಟ ಮಾಡಿ ಸಾಕ್ಷಿ ಕೊಟ್ಟು ಆಮೇಲೆ ರಾಮ್ ಸುಗ್ರೀವ್ದು ಇಲ್ಲಿ ಭೇಟಿ ಮಾಡ್ತಾನೆ. ಸೀತಾ ಸರ್ಚಿ ಆಮೇಲೆ ವಾಲಿಗೆ ವಧೆ ಮಾಡಿ ಸುಗ್ರೀವ್ ರಾಜ್ ಕೊಟ್ಟು ಇಲ್ಲಿಂದ ಮಾಲ್ವಂತ ಟೆಂಪಲ್ ಹೋಗ್ತಾನೆ, ಅಲ್ಲಿ ಚತುರ್ಮಾಸ ಮಾಡ್ತಾನೆ. ಇವ್ರು ಆಂಜನೇಯ ಜೊತೆಗೆ ಅಲ್ಲಿ ಹೋಗ್ತಾನೆ, ಇವರು ಎಲ್ಲ ಟೀಮು ಲಂಕ. ಅಲ್ಲಿ ಸೀತಾ ಸರ್ಚಿಂಗ್ ಮಾಡಿ ಮಧುಬನಿಗೆ ಹಣ್ಣು ತಿಂತಾನೆ. ಇದೇ ಮೇನ್ ಪಾಯಿಂಟ್ ಐತೆ. ಫಸ್ಟ್ ಪಂಪಾ ಸರೋವರ್, ರಿಷಿಮುಖ್ ಪರ್ವತ್, ಮಾಲ್ವಂತ ಟೆಂಪಲ್, ಮಧುಬನ್ ಮೇನ್ ಐತಿಹಾಸಿಕ್ ಪ್ಲೇಸ್. ಋಷಿಮುಖ ಪರ್ವತ. ಈ ಪರ್ವತಕ್ಕೆ ಋಷಿಮುಖ ಪರ್ವತ ಅಂತ ಹೇಗೆ ಹೆಸರು ಬಂತಂದರೆ, ಆಗಿನ ಕಾಲದಲ್ಲಿ ಋಷಿಮುನಿಗಳು ಧ್ಯಾನ ಮಾಡುವುದಕ್ಕಾಗಿ ಯೋಗ್ಯವಾದ ಸ್ಥಳವನ್ನು ಆಯ್ಕೆ ಮಾಡ್ಕೊತಾ ಇದ್ರು. ಆ ಸ್ಥಳ ಇದಾಗಿತ್ತು. ಹಾಗೆ ಇನ್ನೊಂದು, ಶ್ರೀರಾಮ ಸುಗ್ರೀವನನ್ನು ಮೊದಲ ಬಾರಿಗೆ ಭೇಟಿಯಾದಂತಹ ಒಂದು ಜಾಗ ಇದು. ಆಗಿನ ಕಾಲದಿಂದಲೂ ಇಲ್ಲಿವರೆಗೂ ಕೂಡ ಋಷಿಮುಖ ಪರ್ವತ ಅಂತ ಹೆಸರಿದೆ. ನೋಡಿದ್ರಲ್ವ ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ. ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋ ಮತ್ತೆ ಬರ್ತಾ ಇರುತ್ತೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಮಿಸ್ಟರ್ ಆಲ್ರೌಂಡರ್ 17 ಯೂಟ್ಯೂಬ್ ಚಾನಲ್.